ಒಬ್ಬರ ನೆರಳಲ್ಲಿ ಬದುಕಬೇಕೆಂದು ಯಾವತ್ತೂ ಭಾವಿಸಬೇಡಿ. ಎಷ್ಟು ದಿನ ಅಂತ ಇನ್ನೊಬ್ಬರ ನೆರಳಲ್ಲಿ ಬದುಕುವುದು. ಸ್ವಂತವಾಗಿ ಬದುಕುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ನೆರಳಲ್ಲಿ ಗಿಡಗಳೇ ಬೆಳೆಯುವುದಿಲ್ಲ, ಇನ್ನು ನಾವು ಮನುಷ್ಯರು ಬೆಳೆಯಲು ಸಾಧ್ಯವೇ? ದೃಢತೆ ಅನ್ನುವುದು ಫಲವತ್ತಾದ ಭೂಮಿಯಲ್ಲೇ ಯಶಸ್ಸನ್ನು ಅನ್ನುವ ಮೊಳಕೆ ಚಿಗುರುತ್ತದೆ. ಜೀವನದಲ್ಲಿ ಒಂದು ಲಕ್ಷ್ಯವನ್ನು ಇಟ್ಟುಕೊಳ್ಳಿ, ಅದನ್ನೇ ನಿಮ್ಮ ಜೀವನದ ಲಕ್ಷ್ಯವನ್ನಾಗಿಸಿ, ಅದನ್ನೇ ಧ್ಯಾನಿಸಿ, ಅದನ್ನೇ ಉಸಿರಾಡಿ. ಇದೇ ಜೀವನದ ಯಶಸ್ಸಿನ ಮಾರ್ಗ. ನಮ್ಮಲ್ಲಿ ಬದಲಾವಣೆ ಅನ್ನುವುದು ಸಹಜ, ಆದರೆ ಹೇಗೆ ಬದಲಾಗಬೇಕೆಂದು ಬುದ್ಧಿ ಹೇಳುತ್ತದೆ, ಹೇಗೆ ಬದಲಾಗಬೇಕೆಂದು ಅನುಭವ ಹೇಳುತ್ತದೆ. ಅನುಭವ ಕಲಿಸುವಷ್ಟು ಪಾಠ ಮತ್ತಾವುದಾದರೂ ಕಲಿಸಲು ಸಾಧ್ಯವೇ? ಅನುಭವ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರುತ್ತದೆ. ಅನುಭವವೇ ನಮ್ಮಲ್ಲಿ ಶ್ರೇಷ್ಠತೆಯನ್ನು ತರುತ್ತದೆ. ಯಾರೂ ಕಲಿಸಿದ ಪಾಠವನ್ನು ಅನುಭವ ಕಲಿಸುತ್ತದೆ. ಇತರರಿಗೆ ಹೇಳುವ ಮುಖಾಂತರ ನಾವು ಅವರಲ್ಲಿ ಬದಲಾವಣೆ ತರಲು ಸಾಧ್ಯವಿಲ್ಲ. ಅವರೇ ಅನುಭವಿಸಿದಾಗ ಮಾತ್ರ ಬೇಡವೆಂದರೂ ಬದಲಾವಣೆ ಉಂಟಾಗುತ್ತದೆ. ಮಾತಿಗೆ ಕಟ್ಟು ಬೀಳುವ ಬಾಂಧವ್ಯಕ್ಕಿಂತ ಮನಸ್ಸಿಗೆ ಕಟ್ಟು ಬೀಳುವ ಬಾಂಧವ್ಯ ಶಾಶ್ವತವಾಗಿರುತ್ತದೆ. ಹೌದು, ಇದನ್ನು ಮಾತ್ರ ಯಾರಿಂದಲೂ ಸಹಿಸಲು ಸಾಧ್ಯವಿಲ್ಲ. ನಾವು ಇತರರನ್ನು ಕನಿಷ್ಠ ಭಾವದಿಂದ ನೋಡುವುದನ್ನು ಯಾರೂ ಸಹಿಸಲು ಸಾಧ್ಯವಿಲ್ಲ. ನಾನು ಶ್ರೇಷ್ಠನೆಂದು ಇತರರನ್ನು ಕೀಳಾಗಿ ನೋಡುವ ಮನೋಭಾವ ಈ ಸಮಾಜಕ್ಕೆ ಮಾರಕವೇ ಸರಿ. ಯಾವುದರಲ್ಲಿ ನೀನು ಶ್ರೇಷ್ಠ? ಬಣ್ಣದಲ್ಲೋ, ಸೌಂದರ್ಯದಲ್ಲೋ, ಬುದ್ಧಿವಂತಿಕೆಯಲ್ಲೋ, ವಿದ್ಯೆಯಲ್ಲೋ, ಹಣದಲ್ಲೋ, ಅಧಿಕಾರದಲ್ಲೋ ಅಥವಾ ಬಲದಲ್ಲೋ? ಯಾವುದರಲ್ಲಿ ನೀನು ಶ್ರೇಷ್ಠ ಹೇಳಿ? ಇದೆಲ್ಲವೂ ಇದ್ದರೂ ನಾನು ಶ್ರೇಷ್ಠ ಅನ್ನುವ ಭಾವ ನಿನ್ನಲ್ಲಿ ಅಹಂಕಾರವನ್ನು ಬೆಳೆಸುತ್ತದೆ. ಅದುವೇ ನಿಜವಾದ ಕನಿಷ್ಠ. ಆ ಅಹಂಕಾರದಿಂದ ಇತರರನ್ನು ಕೀಳಾಗಿ ನೋಡುವುದು ಸಂಘರ್ಷಕ್ಕೆ ಕಾರಣವಾಗುತ್ತದೆ. ಪ್ರಾಕೃತಿಕವಾಗಿ ಮೂಲತಃ ಎಲ್ಲರೂ ಸಮಾನರು. ಹುಟ್ಟು ಸಾವಿನಲ್ಲಿ ಎಲ್ಲರೂ ಸಮಾನರು. ಈ ಭೂಮಿಯಲ್ಲಿರುವ ಎಲ್ಲ ಜೀವರಾಶಿಗಳು ಆದಿ ಮತ್ತು ಅಂತ್ಯದಿಂದ ಹೊರತಾಗಿಲ್ಲ. ಎಲ್ಲಿ ಆದಿ ಇದೆಯೋ ಅಲ್ಲಿ ಅಂತ್ಯವೂ ಇದೆ. ಆದಿಯೊಂದಿಗೆ ಅಂತ್ಯದ ಆರಂಭವೂ ಆಗಿದೆ. ಹೇಳಿ, ಯಾರಾದರೂ ಒಬ್ಬ ವ್ಯಕ್ತಿ ಇವುಗಳಿಂದ ಹೊರತಾಗಿಲ್ಲವೆಂದು ಹೇಳಿ? ಯಾರು ಮೂಲತಃ ಎಲ್ಲರೂ ಸಮಾನವೆಂದು ತಿಳಿದಿರುವರೋ ಅವರೇ ಭಗವಂತನಿಗೆ ಪ್ರಿಯವಾದ ವ್ಯಕ್ತಿ, ಅವನೇ ಯೋಗಿ. ನಮ್ಮ ಮಾತುಗಳು ಇತರರಿಗೆ ಇಷ್ಟವಾಗದಿದ್ದಾಗ ಮೌನ ಒಳ್ಳೆಯದು. ನಾವೇ ಇಷ್ಟವಾಗದಿದ್ದಾಗ ದೂರ ಇರುವುದು ಒಳ್ಳೆಯದು. ಎಲ್ಲ ಕಣ್ಣುಗಳು ನಮ್ಮ ಏಳಿಗೆಯನ್ನು ಮಾತ್ರವೇ ಬಯಸುವುದಿಲ್ಲ. ಕೆಲವು ಕಣ್ಣುಗಳು ನಮ್ಮ ಪತನವನ್ನೂ ಬಯಸುತ್ತವೆ ಎಂಬ ಜಾಗೃತಿಯಲ್ಲಿ ಇರಿ. ಎಲ್ಲವೂ ನನ್ನ ಇಷ್ಟದಂತೆ ನಡೆಯಬೇಕು, ನಾನು ಹೇಳಿದಂತೆ ಕೇಳಬೇಕು ಅನ್ನುವುದು ಮೂರ್ಖತ್ವವೇ ಸರಿ. ಕೆಲವು ಬಾರಿ ಇತರರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರ ಇಷ್ಟಗಳಿಗೆ ಸ್ಪಂದಿಸಬೇಕು. ನೀವು ಗಮನಿಸಿರುವಿರಾ, ವ್ಯಕ್ತಿ ಇಷ್ಟವಾದರೆ ಅವರ ದೊಡ್ಡ ತಪ್ಪು ಕೂಡ ಚಿಕ್ಕದಾಗೇ ಕಾಣಿಸುತ್ತದೆ. ಅದೇ ಇಷ್ಟವಾಗದೇ ಇದ್ದರೆ ಅವರ ಚಿಕ್ಕ ತಪ್ಪು ಕೂಡ ದೊಡ್ಡದಾಗಿಯೇ ಕಾಣಿಸುತ್ತದೆ. ತಪ್ಪು ಸರಿ ಅನ್ನುವುದು ಇಷ್ಟ ಮತ್ತು ಇಷ್ಟದ ಮೇಲೆ ಆಧಾರವಾಗಿದೆ. ಭವಿಷ್ಯತ್ತು ಉನ್ನತವಾಗಿರಬೇಕೆಂದರೆ ಕೆಲವು ಬಾರಿ ಕಠಿಣ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.